ಒಂದೇನಪ್ಪ ಅಂತಂದ್ರೆ, ಜೀವನದೊಳಗೆ ಎಲ್ಲವನ್ನ ಸಂಪಾದಿಸ್ತೇವೆ. ಸಂಪಾದನೆ ಮಾಡೋದ್ರಲ್ಲಿ ಏನೇನ್ ಸಂಪಾದನೆ ಮಾಡಿದೀರಾ ಅಂತ ಕೇಳಿದ್ರೆ ಎಲ್ರು ಹೇಳ್ತಾರೆ, ನಾನು ಅಧಿಕಾರವನ್ನ ಸಂಪಾದನೆ ಮಾಡಿದ್ದೀನಿ, ನಾನು ಮನೆಯನ್ನ ಸಂಪಾದನೆ ಮಾಡಿದ್ದೀನಿ, ನಾನು ಒಂದಿಷ್ಟು ಚಿನ್ನ ಬೆಳ್ಳಿಯನ್ನ ಸಂಪಾದನೆ ಮಾಡಿದ್ದೀನಿ, ನಾನು ಒಂದಿಷ್ಟು ತೋಟ ಸಂಪಾದನೆ ಮಾಡಿದ್ದೀನಿ, ಒಂದಿಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀನಿ. ಹಾಗಾದ್ರೆ ನಿಜವಾದ ಸಂಪತ್ತು ಯಾವುದು? ಒಂದು ಊರಲ್ಲಿ ಒಬ್ಬ ಮುದುಕ ಸೌದೆಯನ್ನ ಕಾಡಿನಲ್ಲಿ ಕಟ್ ಮಾಡಿ ತಂದು ಮಾರಿ ತನ್ನ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದ. ತನ್ನ ಜೀವನ ಮಾಡ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ಆ ಕಾಡಲ್ಲಿ ಒಣಗಿರೋ ಸೌದೆ ಎಲ್ಲ ಖಾಲಿ ಆಯ್ತು. ಆ ಮುದುಕ ಕಡಿಯಕ್ಕಾಗೋದಿಲ್ಲ ಕೊಂಬೆಗಳನ್ನ. ಆ ಕೊಂಬೆಗಳನ್ನ ಕಡಿಯಕ್ಕಾಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ತುಂಬಾ ಬೇಸರ ಪಟ್ಕೊಂಡು ಇನ್ನೊಂದು ದಟ್ಟ ಅರಣ್ಯಕ್ಕೆ ಹೋಗ್ತಾನ. ಅವನು ದಟ್ಟ ಅರಣ್ಯದಲ್ಲಿ ಬಹಳ ಸಂದರ್ಭಗಳಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಯಾರು ಜನ ಹೋಗೋದಿಲ್ಲ. ಆದ್ರೆ ಒಂದು ನಾನು ಮೊದಲು ಹಾಕೊಂಡಿದ್ನಲ್ಲ ಸಣ್ಣ ಕುಟೀರ, ಗರಿಯ ಕುಟೀರ, ಬಿದಿರಿನ ತೆಕ್ಕೆ, ಒಂದು ಸಗಣಿಯಿಂದ ಸಾರಿಸಿದ ನೆಲ, ಒಂದಿಷ್ಟು ಧ್ವಜಗಳು ಇಲ್ಲಿದ್ದು ಅಷ್ಟೇ. ಅದನ್ನ ನೋಡಿ ಅವನು ಆಶ್ಚರ್ಯಪಟ್ಟು ಆ ಮುದುಕ ಬಂದು ನಮಸ್ಕಾರ ಮಾಡ್ತಾನೆ. ಆ ಸನ್ಯಾಸಿಗೆ ಆಶೀರ್ವಾದ ಮಾಡ್ತಾರ ಅವರು. ಏನಂತ ಆಶೀರ್ವಾದ ಮಾಡ್ತಾರೆ? ಏನಪ್ಪಾ ಸೌದೆ ಎಲ್ಲಿಂದ ಕಟ್ ಮಾಡಿ ಇಷ್ಟು ವರ್ಷ ಜೀವನ ಮಾಡ್ತಾ ಇದೀಯಾ, ನೀನ್ ಏನು ಆಗಿಲ್ವಲ್ಲ, ನೀನ್ ಇನ್ನೂ ಎಷ್ಟು ವರ್ಷ ಕಷ್ಟಪಡ್ತೀಯ ನೋಡು, ಇಲ್ಲಿ ಕಲ್ಪ ವೃಕ್ಷ ಅಂತ ಒಂದು ಮರ ಇದೆ. ಆ ಮರದ ಎಡಗಡೆ ನೀನು ಹೋದ್ರೆ ಅಲ್ಲಿ ತಾಮ್ರಗಳು ಸಿಗ್ತವೆ, ತಾಮ್ರಗಳು. ಆ ತಾಮ್ರವನ್ನ ತುಂಬಿಕೊಂಡು ಹೋಗಿ ಮಾರಿ ನೀನು ಶ್ರೀಮಂತ ಆಗು ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಅವನು ತಗೊಂಡು ಅಲ್ಲಿ ಹೋದ, ತಾಮ್ರ ಎಲ್ಲ ನೋಡ್ದ, ತುಂಬಿಕೊಂಡು ಹೋಗಿ ಅವನು ಸ್ವಲ್ಪ ಶ್ರೀಮಂತ ಆಗ್ತಾನೆ. ಮತ್ತೆ ಗುರುಗಳ ಹತ್ರ ಬರ್ತಾನೆ, ಈ ತಾಮ್ರ ತಗೊಂಡು ಎಷ್ಟು ವರ್ಷ ಜೀವನ ಮಾಡ್ತೀಯಪ್ಪ, ಇನ್ನು ಎಷ್ಟು ವರ್ಷ ಕಷ್ಟ ಪಡ್ತೀಯಪ್ಪ, ಇಲ್ಲಿ ಕಲ್ಪ ವೃಕ್ಷದ ಮರ ಇದೆಯಲ್ಲ, ಆ ಮರದ ನೀನು ಎಡಗಡೆ ಹೋಗಿ ತಾಮ್ರ ತುಂಬಿಕೊಂಡಲ್ಲ, ಬಲ್ಗಡೆ ಹೋಗ್ಬಿಟ್ಟು ಬೆಳ್ಳಿ ಸಿಕ್ತದಲ್ಲಿ ಅದನ್ನ ತುಂಬಿಕೊಂಡು ಹೋಗು ಅಂದ್ರು. ಇದೇನು ಗುರುಗಳು ಹಿಂಗೆ ಹೇಳ್ತಾರಲ್ಲಪ್ಪ ಅಂತ ಅನಿಸ್ತು. ಆದ್ರೆ ಅವ್ರ ಗುರುಗಳು ಹೇಳಿದ ಮಾತು ಕೇಳ್ಬೇಕಲ್ಲ, ನೋಡೋಣ ಅಂತೇಳಿ ಹೋಗ್ತಾನೆ. ಆ ಕಲ್ಪವೃಕ್ಷ ಸಿಕ್ತು. ಅಲ್ಲಿಂದ ಬಲಗಡೆ ತಿರಿಕೊಂಡ, ಅಲ್ಲಿ ನೋಡ್ತಾನೆ ಬೆಳ್ಳಿಯ ರಾಶಿಗಳು ಬಿದ್ದಿದೆ. ಆ ಬೆಳ್ಳಿಯ ರಾಶಿಗಳು ಬಿದ್ದಿರೋದನ್ನೆಲ್ಲ ತುಂಬಿಕೊಂಡ, ಹೋದ, ಮಾರ್ದ, ತುಂಬಾ ಹಣ ಬಂತು. ಕಾರ್ ತಗೊಂಡ, ಬಂಗ್ಲೆ ತಗೊಂಡ, ಎಲ್ಲ ತಗೊಂಡ. ಮತ್ತೆ ಗುರುಗಳ ಹತ್ರ ಬಂದ, ನೀನ್ ಬೆಳ್ಳಿ ತಗೊಂಡ್ ಬರೀ ಇಷ್ಟೇ ತಗೊಂಡಿದೆಯಲ್ಲೋ, ನೀನು ಕಲ್ಪ ವೃಕ್ಷದ ಮರ ಇದೆಯಲ್ಲ, ನೀನು ಸ್ಟ್ರೈಟ್ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗು, ಅಲ್ಲಿ ಚಿನ್ನ ಸಿಗ್ತದೆ ಅಂತಂದ್ರು. ಅಯ್ಯೋ, ತಾಮ್ರ ಆಯ್ತು, ಬೆಳ್ಳಿ ಆಯ್ತು, ಈ ಚಿನ್ನ ಬೇರೆ ಸಿಗ್ತದೆ ಅಂತ ಹೇಳ್ತಾರೆ, ಅದ್ ಹೆಂಗೆ ಗುರುಗಳು ಅಂತೇಳಿ ಹೋದ ಸ್ಟ್ರೈಟ್ ಕಲ್ಪವೃಕ್ಷದ ಮರದ ಹತ್ರ. ಅಲ್ಲಿ ಚಿನ್ನದ ರಾಶಿಗಳು ಬಿದ್ದಿದ್ದು, ಅದನ್ನ ತುಂಬಿಕೊಂಡು ಬಂದು ಮಾರ್ದ, ದೊಡ್ಡ ಶ್ರೀಮಂತ ಆದ. ಒಂದಿನ ಯಾಕೋ ಗೊತ್ತಿಲ್ಲ ಅವನಿಗೆ, ವಾಪಸ್ ಗಾಡಿ ತಗೊಂಡ್ ಬಂದ, ಕಾರ್ ತಗೊಂಡು ಬಂದು ಕುತ್ಕೊಂಡು ನಮಸ್ಕಾರ ಮಾಡ್ದ ಗುರುಗಳಿಗೆ. ಗುರುಗಳೇ, ನೀವು ನನಗೆ ಹೇಳಿದ್ರಿ ಇಲ್ಲಿ ತಾಮ್ರ ಇದೆ, ಇಲ್ಲಿ ಬೆಳ್ಳಿ ಇದೆ, ಇಲ್ಲ ಚಿನ್ನ ಇದೆ ಅಂತ. ನಾನ್ ತಗೊಂಡೋಗಿ ಶ್ರೀಮಂತ ಆದೆ. ನೀವು ಈ ಕಾಡಲ್ಲಿ ಕೂತಿದ್ದೀರಲ್ಲ, ಒಂದು ಇಲ್ಲಿ ಗರಿ ಕುಟೀರ ಕಟ್ಕೊಂಡು, ಇಲ್ಲಿ ಕರೆಂಟ್ ಇಲ್ಲ, ಕಾಡು ಕತ್ತಲೆ, ಕಾಡು ಮಧ್ಯದಲ್ಲಿ ನೀವು ಇದ್ದೀರಲ್ಲ, ನಿಮ್ಗೆಲ್ಲ ಗೊತ್ತಿದೆಯಲ್ಲ, ತಗೊಂಡೋಗಿ ನೀವ್ಯಾಕೆ ಶ್ರೀಮಂತರಾಗಬಾರ್ದಾಗಿತ್ತು ಅಂತ ಕೇಳ್ದ. ನೋಡಿ ಎಂತ ಮಾತು ಕಡೆಯಲ್ಲಿ ಅವನಿಗೆ. ಅದಕ್ಕೆ ಗುರುಗಳು, ನೋಡಪ್ಪ, ಚಿನ್ನ, ಬೆಳ್ಳಿ ಮತ್ತು ತಾಮ್ರಕ್ಕಿಂತ ವಿಶೇಷವಾಗಿ ನನ್ನ ಒಳಗೆ ಒಂದು ವಜ್ರವನ್ನ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ದೀನಪ್ಪ ಅಂದ. ಇದೆಲ್ಲದಕ್ಕಿಂತ ಜಾಸ್ತಿ ಯಾವುದು ಅಂದ್ರೆ ವಜ್ರ. ನಾನು ಆಗ್ಲೇ ವಜ್ರವನ್ನ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ರು. ಅವನಿಗೆ ಆಶ್ಚರ್ಯ ಆಯ್ತು, ಹೇಳಿ ಗುರುಗಳೇ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ನನಗೆ ಜಗತ್ತಿನೊಳಗೆ ಶಾಂತಿ ಅನ್ನೋ ಒಂದು ವಜ್ರ ನನ್ನೊಳಗೆ ಇಟ್ಕೊಂಡಿದ್ದೀನಿ, ನೆಮ್ಮದಿ ಅನ್ನೋ ಒಂದು ವಜ್ರ ನಾನು ಅದರ ಇಟ್ಕೊಂಡಿದ್ದೀನಿ, ಸಮಾಧಾನ ಅನ್ನೋ ವಜ್ರ ಇಟ್ಕೊಂಡಿದ್ದೀನಿ, ತೃಪ್ತಿ ಅನ್ನೋ ವಜ್ರ ಇಟ್ಕೊಂಡಿದ್ದೀನಿ.
ಹಾಗೆ ಜಗತ್ ಇಷ್ಟೇ ಅನ್ನೋದು ತೋರಿಸುವಂತ ಬೆಳಕು ನನ್ನೊಳಗೆ ಇಟ್ಕೊಂಡಿದ್ದೀನಿ. ಅದು ನನ್ನ ಒಳಗೆ ಅದ್ಭುತವಾದ ಬೆಲೆ ಕಟ್ಟಕ್ಕಾಗದೇ ಇರೋದು ನಾ ಇಟ್ಕೊಂಡಿರ್ಬೇಕಾದ್ರೆ ಇನ್ನು ಈ ಬೆಲೆ ಕಟ್ಟೋದು ನನ್ಗೆ ಯಾಕೆ ಬೇಕಪ್ಪ ಅಂತ ಅಂದ್ರು. ಅದನ್ನು ಕೇಳಿ ಅವನಿಗೆ ಆಶ್ಚರ್ಯ ಆಗಿ ಅವನು ಗುರುಗಳ ಹತ್ರ ಕೇಳ್ತಾನೆ, ನಾನು ಇಲ್ಲಿವರೆಗೂ ನಾನು ಇದೇ ಶ್ರೀಮಂತಿಕೆ ಅನ್ಕೊಂಡಿದ್ದೆ ಗುರುಗಳೇ, ಆದ್ರೆ ನನಗೆ ಈ ಶ್ರೀಮಂತಿಕೆ ಬೇಡ, ನನಗೆ ನಿಜವಾದ ಶ್ರೀಮಂತಿಕೆ ಅನ್ನೋದು ಒಳಗಿದೆ ಅಂತ ತೋರಿಸ್ಕೊಟ್ರಿ ಅಂತೇಳಿ ದೀರ್ಘದಂಡ ನಮಸ್ಕಾರವನ್ನ ಮಾಡಿ ಅವನು ಮುಂದೆ ನಡೀತಾನೆ. ಅವನು ಹಾಗೆ ಜಗತ್ತಿನೊಳಗೆ ಯಾವ ಸಂಪತ್ತಿರ್ಬೇಕು ಮನುಷ್ಯನಿಗೆ ಅಂದ್ರೆ ಶಾಂತಿಯ ಸಂಪತ್ತಿರ್ಬೇಕು, ಸಮಾಧಾನದ ಸಂಪತ್ತಿರ್ಬೇಕು, ಅರಿವಿನ ಸಂಪತ್ತಿರ್ಬೇಕು, ನೆಮ್ಮದಿಯ ಸಂಪತ್ತಿರ್ಬೇಕು, ಆರೋಗ್ಯದ ಸಂಪತ್ತಿರ್ಬೇಕು, ಪ್ರೀತಿಯ ಸಂಪತ್ತಿರ್ಬೇಕು. ಆದರೆ ನಾವ್ ಯಾವತ್ತೂ ಈ ಸಂಪತ್ತಿನ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಅವತ್ತು ಸಂಪತ್ತಿಗಾಗಿ ನಾವೆಲ್ಲರನ್ನು ಕಳ್ಕೊಳ್ತೀವಿ, ಹಣಕ್ಕಾಗಿ ಎಲ್ಲರನ್ನು ಕಳ್ಕೊಳ್ತೀವಿ, ಆಸ್ತಿಗಾಗಿ ಕಳ್ಕೊಳ್ತೀವಿ, ಹಣಕ್ಕಾಗಿ ಕಳ್ಕೊಳ್ತೀವಿ, ಸಿರಿಗಾಗಿ ಕಳ್ಕೊಳ್ತೀವಿ. ಅದೇ ಬಹುಶಃ ಶರಣರು ಹೇಳ್ತಾರೆ, ಕರಿಯ ನಿತ್ತೊಡೆ ವಲ್ಲೆ, ಸಿರಿಯ ನಿತ್ತೊಡೆ ವಲ್ಲೆ, ಇರಿದಪ್ಪ ರಾಜ್ಯವ ನಿತ್ತೊಡೆ ವಲ್ಲೆ, ನಿಮ್ಮ ಶರಣರ ಸುಳ್ನುಡಿ ಒಂದರಗಳಿಗೆ ಇತ್ತಡೆ ಅದೇ ಕಾಣ ರಾಮನಾಥ ಅಂತ ಹೇಳ್ತಾರೆ ಒಂದ್ ಮಾತು. ಅಂದ್ರೆ ಅರ್ಧ ರಾಜ್ಯ ಕೊಡ್ತೀನಿ ಅಂದ್ರು ಬೇಡ, ಆನೆ ಕೊಡ್ತೀನಿ ಅಂದ್ರು ಬೇಡ, ನಿಮ್ಮ ಶರಣರ ಸುಳ್ನುಡಿ ಒಂದು ಅರಗಳಿಗೆ ಇದ್ದೊಡೆ ಸಾಕು ಅಂತ ಕೇಳುವ ಶರಣರು ನಾವು ನೋಡ್ಬೇಕು.